ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಫೈವ್ ನ್ಯೂಸ್ ನಲ್ಲಿ ಮೊದಲ ಟಾಪ್ ಸ್ಟೋರಿ, ಇರಾನ್ ವರ್ಸಸ್ ಇಸ್ರೇಲ್ ನ ನಡುವೆ ಒಂದು ದೊಡ್ಡ ಯುದ್ಧನೇ ನಡೀತಾ ಇದೆ. ಈ ಯುದ್ಧ ಎಲ್ಲೋ ಒಂದು ಕಡೆ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ಬಿಡುತ್ತಾ ಅನ್ನೋ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಆತಂಕದಲ್ಲಿದೆ. ಹಾಗಾದ್ರೆ ಸದ್ಯದ ಅಪ್ಡೇಟ್ ಏನಿದೆ ಈ ಒಂದು ಯುದ್ಧದ ಸಂಬಂಧಪಟ್ಟಂತೆ? ಜಗತ್ತಿನಲ್ಲಿ ಮೂರನೇ ಯುದ್ಧ ಆರಂಭ ಆಗೇ ಬಿಡ್ತಾ. ಹಾಗಾದ್ರೆ ಇದ್ದಕ್ಕಿದ್ದಂತೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದೇಕೆ? ಜಗತ್ತಿನಲ್ಲಿ ಮೂರನೇ ಯುದ್ಧ ಆರಂಭ ಆಗೇ ಬಿಡ್ತಾ. ಇದ್ದಕ್ಕಿದ್ದಂತೆ ಇರಾನ್ ಮೇಲೆ ಇಸ್ರೇಲ್ ಯಾಕೆ ದಾಳಿ ಮಾಡ್ತು? ತೆಹರಾನ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಇಸ್ರೇಲ್. ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ತಯಾರಿಕೆ ತಡೆಗೆ ಇಸ್ರೇಲ್ ಮತ್ತು ಯುಎಸ್ಎ ದಾಳಿಯನ್ನ ಮಾಡಿರೋದು. ಯಾವುದೇ ಕಾರಣಕ್ಕೂ ಕೂಡ ಇರಾನ್ನಲ್ಲಿ ನ್ಯೂಕ್ಲಿಯರ್ ಅಸ್ತ್ರ ಇರಬಾರದು ಅನ್ನೋದು ಇದರ ಉದ್ದೇಶ. ಇರಾನ್ ಮೇಲೆ ದಾಳಿಗೆ ಇಸ್ರೇಲ್ ಮತ್ತು ಅಮೆರಿಕ ಪ್ಲಾನ್ ಮಾಡಿದ್ವು. ಇಸ್ರೇಲ್ ಪರ ನಿಂತು ಇರಾನ್ ಮೇಲೆ ಅಮೆರಿಕ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಯುಎಸ್ಎ ಇಂದ ಅಯಾತೋಲ್ಲಾ ಅಲಿ ಖಮೇನಿ ಕಚೇರಿ, ಮನೆ ಎಲ್ಲದರ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಈಗ ಖಮೇನಿ ಅವರ ಕಚೇರಿ ಮತ್ತು ಮನೆಯ ಮೇಲೆ ದಾಳಿ ಆಗಿರೋದು. ಇರಾನ್ ಪರಮಾಣು ಅಸ್ತ್ರ ಹೊಂದಲು ಬಿಡೋದಿಲ್ಲ ಅಂತ ಹೇಳಿ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಈಗ ಅಂದ್ರೆ ಬಹಳ ವರ್ಷಗಳಿಂದ ಈ ಜಟಾಪಟಿ ಇದ್ದೇ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಪರಮಾಣು ಅಸ್ತ್ರ ಹೊಂದಬಾರದು ಅನ್ನೋದೇ ಅಮೆರಿಕದ ಉದ್ದೇಶ. ಹಾಗಾಗಿನೇ ಟ್ರಂಪ್ ಮತ್ತೊಮ್ಮೆ ಗುಡುಗಿದ್ದಾರೆ, ಇರಾನ್ ಪರಮಾಣು ಅಸ್ತ್ರ ಹೊಂದಲು ಬಿಡಲ್ಲ ಅಂತ ಹೇಳಿ. ಶಸ್ತ್ರಾಸ್ತ್ರ ಬಿಡದಿದ್ರೆ ಮರಣ ನಿಶ್ಚಿತ ಅಂತ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶಸ್ತ್ರಾಸ್ತ್ರ ಬಿಡಬೇಕು ಅಂತ ಹೇಳಿ. ಇರಾನ್ ಮೇಲೆ ದಾಳಿ ನಡೆಸಿದ್ದು ನಾವೇ ಅಂತ ಹೇಳಿ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಇರಾನ್ನಿಂದಲೂ ಸೇಡಿನ ಸಂದೇಶ ರವಾನೆಯಾಗಿದೆ. ಈಗಾಗಲೇ ಇರಾನ್ ಕೈಕಟ್ಟಿ ಕೂತಿದೆಯಾ? ಟ್ರಂಪ್ ಅವರ ಎಚ್ಚರಿಕೆಯ ನಡುವೆ ಇರಾನ್ ಸೈಲೆಂಟ್ ಆಗಿದೆಯಾ? ಇಲ್ಲ, ಇರಾನ್ ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಅಮೆರಿಕ ಇಸ್ರೇಲ್ಗೆ ತಲೆ ಬಾಗಲ್ಲ ಅಂತ ಹೇಳಿ ಇರಾನ್ ಹೇಳಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಇರಾನ್ ಸೆಟೆದು ನಿಂತಿದೆ. ಈಗ ಟ್ರಂಪ್ನ ಗೊಡ್ಡು ಬೆದರಿಕೆಗೆ ನಾವು ಬಗ್ಗಲ್ಲ ಅಂತ ಇರಾನ್ ಸಂದೇಶವನ್ನ ರವಾನೆ ಮಾಡಿರೋದು. ನಿರಂತರವಾಗಿ ದಾಳಿ ಅಂತೂ ಆಗ್ತಾನೆ ಇದೆ ಇಸ್ರೇಲ್ ಮತ್ತು ಅಮೆರಿಕ ಕಡೆಯಿಂದ. ಇರಾನ್ ಸೈಲೆಂಟ್ ಆಗಿದೆಯಾ ಅಂತ ಅಂದ್ರೆ ಇಲ್ಲ, ಇರಾನ್ ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಒಂದ್ ಕಡೆ UAE ಸೇನಾ ನೆಲೆಗಳೇನಿದಾವಲ್ಲ, ಅಮೆರಿಕದ ಸೇನಾ ನೆಲೆಗಳು, UAE ಅಲ್ಲಿರುವಂತ ಅಮೆರಿಕದ ಸೇನಾ ನೆಲೆಗಳು, ಅದರ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ ಇರಾನ್. ಮತ್ತೊಂದು ಕಡೆ ಇರಾಕ್ ಮೇಲೆ ದಾಳಿಯನ್ನ ನಡೆಸಿರೋದು. ಸೊ ಹೀಗೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಿದೆ. ಒಟ್ಟಾರೆ UAE ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್ಗೆ, ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ. ಇತ್ತ ಅಮೆರಿಕ, ಮತ್ತೊಂದು ಕಡೆ ಇಸ್ರೇಲ್, ಹೀಗೆ ಮೂರು ರಾಷ್ಟ್ರಗಳನ್ನು ಕೂಡ ಈಗ ಇರಾನ್ ಎದುರು ಹಾಕೊಂಡಿದೆ. ಹಾಗಾಗಿನೇ ಕೇಳ್ತಾ ಇರುವಂತ ಪ್ರಶ್ನೆ, ಜಗತ್ತಿನಲ್ಲಿ ಮೂರನೇ ಯುದ್ಧ ಆರಂಭ ಆಗೇ ಬಿಡ್ತಾ ಅಂತ ಹೇಳಿ. ಒಂದ್ ಕಡೆ ಅಸ್ತ್ರವನ್ನ ತ್ಯಜಿಸಿ, ಅಸ್ತ್ರವನ್ನ ಕೈ ಬಿಡಿ, ಇಲ್ಲ ಅಂತ ಅಂದ್ರೆ ಮರಣ ಶಾಸನವನ್ನ ಬರಿಬೇಕಾಗುತ್ತೆ ಅಂತ ಹೇಳಿ ಇರಾನ್ನ ಸರ್ವೋಚ್ಚ ಅಧಿಕಾರಿ ಖಮೇನಿಗೆ ಈಗಾಗಲೇ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಟ್ ಖಮೇನಿ ಯಾವುದೇ ಕಾರಣಕ್ಕೂ ನಿಮ್ಮ ಗೊಡ್ಡು ಬೆದರಿಕೆಗೆ ನಾವು ಹೆದರಲ್ಲ, ನಾವು ಬಗ್ಗಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಿ ದಾಳಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿನೇ ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇರೋದು.
Hi everyone, I'm an Indian student and currently I'm in Tehran. The situation here feels really worst and uncertain. We really don't know what's gonna happen next. We're really grateful that the Government of India and the Ministry of External Affairs are in discussion for our safety. But in the times like these, speed matters a lot. I'm not even able to say these things because the airstrikes are happening and it's getting really worse for us. We just request for the quicker and clear evacuation as soon as possible. Please do not wait for the situation to get worse. Just help us. Just get us out of here as soon as possible. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಈ ಯುದ್ಧ ಇರಾನ್ ವರ್ಸಸ್ ಇಸ್ರೇಲ್ ಹಿಂದೆ ಅಮೆರಿಕ ಇದೆ, UAE ಕೂಡ ಇದೆ. ಸೊ ಈ ಯುದ್ಧ ಕೇವಲ 3-4 ರಾಷ್ಟ್ರಗಳ ನಡುವೆನ ಅಥವಾ 3ನೇ ಮಹಾಯುದ್ಧಕ್ಕೆ ನಾಂದಿನ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಇವಾಗ ನಾವು ಇವತ್ತು ಬೆಳಗ್ಗೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಆಪರೇಷನ್ ಫ್ಯೂರಿ ಅಂತ ಏನು ಮಾಡಿದ್ದಾರೆ ಅಂದರೆ, ಅಮೆರಿಕ ಇದಕ್ಕೆ ಆಪರೇಷನ್ ಫ್ಯೂರಿ ಅಂತ ಹೆಸರಿಟ್ಟಿದೆ, ಇಸ್ರೇಲ್ ಇದಕ್ಕೆ ಆಪರೇಷನ್ ರೋರಿಂಗ್ ಲಯನ್ ಅಂತ ಕರಿತಾ ಇದೆ. ಅಂದರೆ ಸಿಂಹಗರ್ಜನೆ ಮಾಡ್ತೀವಿ ಅಂತ. ಯಾಕಂದರೆ ಈ ಕಳೆದ ಹಲವು ದಿನಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಒಂದು ಸಂಬಂಧಗಳು ಹಳಸಾಗಿದ್ವು. ಯಾಕೆಂದರೆ ಇರಾನ್ ಒಂದು ಅಣ್ವಸ್ತ್ರವನ್ನು ಉತ್ಪಾದನೆ ಮಾಡ್ತಾ ಇದೆ, ಅಣ್ವಸ್ತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡಿತ್ತು ಇಸ್ರೇಲ್. ಮತ್ತು ಅಮೆರಿಕ ಸಹ ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನು ಹೊಂದಲು ನಾವು ಬಿಡಲ್ಲ ಅಂತ ಹೇಳ್ತಾ ಇತ್ತು. ಆದರೆ ಇರಾನ್ ಮಾತ್ರ ಅಣ್ವಸ್ತ್ರ ಅಭಿವೃದ್ಧಿಯಲ್ಲಿ ಒಂದು ಗಣನೀಯ ಸಾಧನೆಯನ್ನು ಮಾಡ್ತಾ ಇದೆ ಅನ್ನೋ ಒಂದು ಅನುಮಾನಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಬಂದಿದ್ದ ಕಾರಣಕ್ಕಾಗಿ ಇವತ್ತು ಒಂದು ಕ್ಷಿಪಣಿಗಳನ್ನು ಹಾರಿಸಿ ದಾಳಿ ಮಾಡಿದೆ ಟೆಹರಾನ್. ಅದು ಎಸ್ಪೆಷಲಿ ಏನಂದರೆ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರ ಮನೆ ಮೇಲೆ ಟಾರ್ಗೆಟ್ ಮಾಡಿದೆ. ಮತ್ತು ಪೆಜೆಶ್ಕಿಯಾನ್ ಅಂತ ಯಾರಿದ್ದಾರೆ ಇರಾನ್ನ ಅಧ್ಯಕ್ಷ, ಇವರ ಮನೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಇರಾನ್ ಈ ಹಿಂದೆ ಯಾವತ್ತೂ ಸಹ ಸೌದಿ ಅರೇಬಿಯಾ ಮತ್ತು ಕತಾರ್ ಮೇಲೆ ದಾಳಿ ಮಾಡಿರಲಿಲ್ಲ. ಕುವೈತ್, ಬಹ್ರೈನ್, ಜೋರ್ಡಾನ್ ಈ ರೀತಿಯಾದಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿ ಮಾಡ್ತಾ ಇತ್ತು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ, ಯಾಕಂದರೆ ಸೌದಿ ಅರೇಬಿಯಾ ಜೊತೆಗೆ ಇರಾನ್ನ ಸಂಬಂಧ ಅಷ್ಟೇನು ಚೆನ್ನಾಗಿಲ್ಲ. ಆಮೇಲೆ ಕತಾರ್ ಜೊತೆಗೆ ಇರಾನ್ನ ಸಂಬಂಧ ಅತ್ಯುತ್ತಮವಾಗಿದೆ. ಯಾಕಂದರೆ 2 ಶಿಯಾ ದೇಶಗಳು. ಸೌದಿ ಅರೇಬಿಯಾ ಸುನ್ನಿ ದೇಶ. ಈ ಶಿಯಾ ಮತ್ತು ಸುನ್ನಿಗೆ ಈ ಹಿಂದಿನಿಂದಲೂ ಒಂದು ಘರ್ಷಣೆ ಏರ್ಪಡ್ತಾ ಇತ್ತು. ಹೀಗಾಗಿ ಎಸ್ಪೆಷಲಿ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ ಮೇಲೆ, ಕತಾರ್ನ ರಾಜಧಾನಿ ದೋಹಾ ಮೇಲೆ ಈ ಬಾರಿ ಇರಾನ್ ಕ್ಷಿಪಣಿ ದಾಳಿಗಳನ್ನು ಮಾಡಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಒಂದು ಸಂಘರ್ಷ ಉಲ್ಬಣಗೊಳ್ಳಕ್ಕೆ ಕಾರಣ ಆಗಿದೆ. ಮತ್ತು ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದರೂ ಯಾವುದೇ ಒಂದು ಸಂದೇಹ ಇಲ್ಲ. ಯಾಕಂದರೆ ಈಗಾಗಲೇ ಯುರೋಪ್ನಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ನಡೀತಾ ಇದೆ. ಇದರಲ್ಲಿ ರಷ್ಯಾಗೆ ಇರಾನ್ ಮತ್ತು ಚೀನಾ ಬೆಂಬಲ ನೀಡ್ತಾ ಇದೆ, ಉಕ್ರೇನ್ಗೆ ಅಮೆರಿಕ ನೇತೃತ್ವದ ನ್ಯಾಟೋ ಬೆಂಬಲ ಕೊಡ್ತಾ ಇದೆ. ಈಗ ನೋಡಿದರೆ ಇರಾನ್ಗೆ ರಷ್ಯಾ ಸಾಥ್ ನೀಡ್ತಾ ಇದೆ. ಮತ್ತು ಚೀನಾ ಎಲ್ಲ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನು ನಾವು ಇರಾನ್ಗೆ ಕೊಡೋಕ್ಕೆ ಸಿದ್ಧರಿದ್ದೀವಿ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಮತ್ತು ಇರಾನ್ ಕೂಡ ನಮ್ಮ ರಕ್ಷಣೆಗೆ ನಿಲ್ಲಿ ಅಂತ ಹೇಳ್ಬಿಟ್ಟು ರಷ್ಯಾ ಮತ್ತು ಚೀನಾಗೆ ಮನವಿ ಮಾಡಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಈಗ ಏನು ಒಂದು ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದರೂ ಯಾವುದೇ ಒಂದು ಬಹುಶಃ 3ನೇ ಮಹಾಯುದ್ಧಕ್ಕೆ ನಾಂದಿ ಆಡುವಂಥ ಲಕ್ಷಣಗಳು ಕಾಣ್ತಾ ಇವೆ. ಮತ್ತು ಈಗ ಏನು ಇದು ನಡೀತಾ ಇದೆ, ಇದು ಕೇವಲ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮಾತ್ರ ಅಲ್ಲ. ಯಾಕಂದರೆ ಈಗಾಗಲೇ ಇರಾನ್, ಬಹ್ರೇನ್, UAE, ಕತಾರ್, ಸೌದಿ ಅರೇಬಿಯಾ, ಜೋರ್ಡಾನ್, ಇರಾಕ್ ಈ ಎಲ್ಲೆಲ್ಲಿ ಅಮೆರಿಕದ ವಾಯುನೆಲೆಗಳಿದೆಯೋ ಆ ನೆಲೆಗಳ ಮೇಲೆ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಒಂದು ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಅದರಲ್ಲೂ UAE ಅಬುಧಾಬಿಯ ಮುಖ್ಯ ಒಂದು ವಾಯು ನಿಲ್ದಾಣ ಏನಿದೆ, ಈ ವಾಯು ನಿಲ್ದಾಣದ ಬಳಿ ಇರುವಂತಹ ಅಮೆರಿಕದ ವಾಯುನೆಲೆಯ ಮೇಲೆ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಮತ್ತು ಬಹುತೇಕ ಮಧ್ಯಪ್ರಾಚ್ಯದ ಎಲ್ಲ ರಾಷ್ಟ್ರಗಳು, ಅಂದರೆ ಅರಬ್ ರಾಷ್ಟ್ರಗಳು ಅಂತ ಏನು ಕರಿತೀವಿ, ಸೌದಿ ಅರೇಬಿಯಾ ಆಗಿರಬಹುದು, ಕುವೈತ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಬಹ್ರೈನ್ ಆಗಿರ್ಬೋದು, UAE ಆಗಿರಬಹುದು, ನಮ್ಮ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕ್ಕೆ ನಮಗೆ ಎಲ್ಲ ಹಕ್ಕಿದೆ. ನಾವು ಯಾವುದೇ ಕಾರಣಕ್ಕೂ ಇರಾನ್ ಮಾಡಿರುವಂಥ ಈ ಕುಕೃತ್ಯವನ್ನು ಕ್ಷಮಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿವೆ. ಹೀಗಾಗಿ ಇಷ್ಟು ದಿನ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ವಿರುದ್ಧ ನಡೆಸುತ್ತಿದ್ದಂಥ ದಾಳಿಗಳೇ ಬೇರೆ, ಆದರೆ ಈಗ ನಡೆಸಿರುವಂಥ ದಾಳಿ ಬೇರೆ. ಈ ದಾಳಿಯ ಇಂಪ್ಯಾಕ್ಟ್ ಅಂತ ಏನಿರುತ್ತೆ, ಇದು ಬಹುತೇಕ ಕೊಲ್ಲಿ ರಾಷ್ಟ್ರಗಳನ್ನು ದಾಟಿ ಬಹುತೇಕ ವಿಶ್ವಕ್ಕೆ ವ್ಯಾಪಿಸುವಂಥ ಲಕ್ಷಣಗಳು ಕಾಣಿಸ್ತವೆ. ಹೀಗಾಗಿ ಎಲ್ಲ ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರೋ ಈ ಸಂಘರ್ಷ ಮಧ್ಯಪ್ರಾಚ್ಯವನ್ನು ದಾಟಿ ಬೇರೆ ಬೇರೆ ಎಡೆಗೂ ವ್ಯಾಪಿಸುವಂತಹ ಸನ್ನಿವೇಶಗಳು ಸೃಷ್ಟಿಯಾಗ್ತಿವೆ. ರಾಮ್, ಓಕೆ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ,
ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.